ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಯಾವ ಏಜ್ ಅಲ್ಲಿ ಯಾವ ರೀತಿ ಕರೆಕ್ಟ್ ಟಾಯ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಎಷ್ಟೊಂದ್ ಸರಿ ನಾವು ಪೇರೆಂಟ್ಸ್ ಆಗಿ ಮಾಡುವಂತಹ ಈ ಮಿಸ್ಟೇಕ್ಸ್ ಗಳಿಂದ ಒಂದು ದುಡ್ಡು ಕೂಡ ವೇಸ್ಟ್ ಆಗುತ್ತೆ, ಇನ್ನೊಂದು ಮಕ್ಕಳ ಮೆದುಳಿನ ಬೆಳವಣಿಗೆ ಮೇಲೆ ಕೂಡ ದುಷ್ಪರಿಣಾಮ ಉಂಟು ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಡಾಕ್ಟರ್ ಶಾಲಿನಿ, ಕನ್ಸಲ್ಟೆಂಟ್ ಪೀಡಿಯಾಟ್ರಿಷಿಯನ್ ಮತ್ತು ಪೇರೆಂಟಿಂಗ್ ಎಕ್ಸ್ಪರ್ಟ್. ಎಷ್ಟೊಂದ್ ಸರಿ ಮಕ್ಕಳಿರುವಂತಹ ಮನೆಯಲ್ಲಿ ನಾವು ಯಾವ್ದಾದ್ರು ಒಂದು ಆಟದ ಸಾಮಾನನ್ನ ಡೈಲಿ ತರ್ತಾನೆ ಇರ್ತೀವಿ, ಬೇರೆಯವರು ಕೂಡ ಆಟದ ಸಾಮಾನನ್ನ ಗಿಫ್ಟ್ ಮಾಡ್ತಾನೆ ಇರ್ತಾರೆ. ಬಟ್ ನಾವು ಏಜ್ ಅಪ್ರೋಪ್ರಿಯೇಟ್ ಆದಂತಹ ಟಾಯ್ಸ್ ಗಳನ್ನ ಸೆಲೆಕ್ಟ್ ಮಾಡ್ತಾ ಇದೀವಾ? ಇದೇ ಫಸ್ಟ್ ಕ್ವೆಶನ್ ಆಗಿರುತ್ತೆ. ನೋಡಿ, ಮೊದಲ 3 ತಿಂಗಳು, 3ರಿಂದ 6 ತಿಂಗಳು, 6ರಿಂದ 9, 9ರಿಂದ 12 ತಿಂಗಳು, ಹೀಗೆ ಪ್ರತಿಯೊಂದು ಘಟ್ಟನೂ ಕೂಡ ತುಂಬಾ ಡಿಫರೆಂಟ್ ಆಗಿರುತ್ತೆ. ಆಯಾ ಒಂದು ಏಜಿಗೆ ಅಪ್ರೋಪ್ರಿಯೇಟ್ ಆಗಿ ಆಟದ ಸಾಮಾನುಗಳನ್ನ ತಂದು ಮಕ್ಕಳಿಗೆ ಎಂಗೇಜ್ ಮಾಡೋದ್ರಿಂದ ಒಂದು ಮಕ್ಕಳ ಬುದ್ಧಿ ಬೆಳವಣಿಗೆ ತುಂಬಾ ತೀಕ್ಷ್ಣವಾಗಿ ಆಗತ್ತೆ. ಒಂದು ಜನರಲ್ ರೂಲ್ ಏನಪ್ಪಾ ಅಂತ ಹೇಳಿದ್ರೆ, ಮಕ್ಕಳಿಗೆ ನೀವು ಆಟದ ಸಾಮಾನನ್ನ ತರಬೇಕಾದ್ರೆ ಈ ಎಲೆಕ್ಟ್ರಿಕ್ ಟಾಯ್ಸ್ ಗಳನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಬಟನ್ ಒತ್ತಿದ ತಕ್ಷಣ ಒಂದು ಬೊಂಬೆ ಡ್ಯಾನ್ಸ್ ಮಾಡೋದು, ಕುಣಿಯೋದು, ಈ ತರದ ಒಂದು ಟಾಯ್ಸ್ ಗಳನ್ನ ಒಂದು ಎಕ್ಸ್ಪೆನ್ಸಿವ್ ಕೂಡ, ಮತ್ತೆ ಇನ್ನೊಂದು ಮಕ್ಕಳಿಗೆ ಜಾಸ್ತಿ ಬೆನಿಫಿಟ್ಸ್ ಕೂಡ ಆಗೋದಿಲ್ಲ. ಜನರಲ್ ಆಗಿ ಎಲ್ಲ ಏಜಿಗೂ ಕಾಮನ್ ಆಗುವಂತ ಒಂದು ಪಾಯಿಂಟರ್ ಏನು ಅಂದ್ರೆ, ನೀವು ಮಕ್ಕಳಿಗೆ ಯಾವ ತರ ಆಟದ ಸಾಮಾನುಗಳನ್ನ ಕೊಡಿಸ್ಬೇಕು ಅಂತ ಹೇಳಿದ್ರೆ, ಅವರ ಎಲ್ಲಾ ಸೆನ್ಸಸ್ ಕೂಡ ಇನ್ವಾಲ್ವ್ ಆಗ್ಬೇಕು. ಅವರ ಕಣ್ಣು, ಅವರ ಹಿಯರಿಂಗ್ ಆಗಿರ್ಬೋದು, ಟಚ್ ಸೆನ್ಸೇಷನ್ ಆಗಿರ್ಬೋದು, ಪ್ಲಸ್ ಮೆದುಳಿಗೆ ಕೆಲಸ ಇರಬೇಕು. ಆ ತರ ಆಟದ ಸಾಮಾನುಗಳನ್ನ ಮಕ್ಕಳಿಗೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಸುಮ್ನೆ ಯಾವ್ದೋ ಒಂದ್ ಸ್ವಲ್ಪ ಸೈಕಲ್, ಅದು ಇದು ಎಷ್ಟೊಂದು ಎಕ್ಸ್ಪೆನ್ಸಿವ್, ಇವನ್ ಕಾರ್, ಎಲೆಕ್ಟ್ರಿಕ್ ಕಾರ್, ಇದರಿಂದ ಮಕ್ಕಳಿಗೆ ಏನೂ ಕೂಡ ಬೆನಿಫಿಟ್ ಆಗೋದಿಲ್ಲ. ಸೊ ಮೊದಲ 3 ತಿಂಗಳಲ್ಲಿ ಮಕ್ಕಳ ವಿಷನ್, ಹಿಯರಿಂಗ್, ಸೆನ್ಸರಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಈ ಟೈಮ್ ಅಲ್ಲಿ ಇದನ್ನ ಇಂಪ್ರೂವ್ ಮಾಡುವಂತ ಆಟದ ಸಾಮಾನುಗಳನ್ನ ಮಕ್ಕಳಿಗೆ ಕೊಡಿಸ್ಬೇಕು. ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ, ಮಕ್ಕಳಿಗೆ ಬ್ಲಾಕ್ ಅಂಡ್ ವೈಟ್ ಫ್ಲಾಶ್ ಕಾರ್ಡ್ ಗಳನ್ನ ನೀವು ತೋರಿಸಬಹುದು. ಫಸ್ಟ್ ಯಾಕೆ ಬ್ಲಾಕ್ ಅಂಡ್ ವೈಟ್ ಅಂತ ಹೇಳಿದ್ರೆ, ಮಕ್ಕಳಿಗಿನ್ನ ಕೂಡ ಕಲರ್ ಐಡೆಂಟಿಫಿಕೇಶನ್ ಬಂದಿರೋದಿಲ್ಲ, ಎಲ್ಲಾನು ಕೂಡ ಬ್ಲಾಕ್ ಅಂಡ್ ವೈಟ್ ಅಲ್ಲೇ ಕಾಣಿಸ್ತಾ ಇರುತ್ತೆ. ಈ ತರ ಬ್ಲಾಕ್ ಅಂಡ್ ವೈಟ್ ಫ್ಲಾಶ್ ಕಾರ್ಡ್ ಅನ್ನ ನೀವು ತೋರಿಸೋದ್ರಿಂದ ಮಕ್ಕಳಿಗೆ ವಿಷನ್ ಸೆನ್ಸೇಷನ್ ಇಂಪ್ರೂವ್ ಆಗುತ್ತೆ. ಪ್ಲಸ್ ಡಿಫರೆಂಟ್ ರ್ಯಾಟಲ್ಸ್ ಅಂದ್ರೆ ಗಿಲ್ಕಿಚಿ ಅಂತ ಏನ್ ಹೇಳ್ತೀವಿ, ಅದನ್ನ ಕೂಡ ನೀವು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಬಹುದು. ಅದರಲ್ಲಿ ಡಿಫರೆಂಟ್ ಸೈಜ್ ಇರುವಂತಹ ಈ ರ್ಯಾಟಲ್ಸ್ ಗಳನ್ನ ಯೂಸ್ ಮಾಡಿ. ಡಿಫರೆಂಟ್ ಟೈಪ್ಸ್ ಆಫ್ ಸೌಂಡ್ಸ್ ಗಳನ್ನ ಮಕ್ಕಳು ಅದನ್ನ ಕೇಳಿಸ್ಕೊಂಡಾಗ ಮಕ್ಕಳಿಗೆ ಒಂದು ಬ್ರೈನಿಗೆ ಸ್ಟಿಮ್ಯುಲೇಷನ್ ಹೋಗುತ್ತೆ, ಇದರಿಂದ ಬ್ರೈನ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಇದು ನಿಮಗೆ ಸಿಂಪಲ್ ಆಗಿ ಕಂಡ್ರು ಕೂಡ ಮಗುವಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ 3 ತಿಂಗಳಿಗೆ ಬಂದಾಗ ಮಕ್ಕಳು ಕ್ಯಾಚ್ ಮಾಡೋದನ್ನ ಕಲಿತಾರೆ. ಆ ಟೈಮ್ ಅಲ್ಲಿ ನೀವು ಸಾಫ್ಟ್ ಟಾಯ್ಸ್ ಗಳನ್ನ ಕೊಡಬಹುದು. ಅದು ರೌಂಡೆಡ್ ಇರಬೇಕು, ಯಾವುದೇ ಶಾರ್ಪ್ ಎಡ್ಜ್ ಇರಬಾರ್ದು, ಅದರಲ್ಲೂ ಕೂಡ ಸೌಂಡ್ ಬರೋ ತರ ಇದ್ರೆ ಮಕ್ಕಳು ಈ ತರ ಪಾಸ್ ಮಾಡ್ಬೇಕಾದ್ರೆ ಅದು ಕೂಡ ಬ್ರೈನ್ ಡೆವಲಪ್ಮೆಂಟ್ ಗೆ ತುಂಬಾ ಸಹಾಯಕಾರಿಯಾಗಿರುತ್ತೆ. ಮತ್ತೆ 3 ಮಂತ್ಸ್ ಆದ್ಮೇಲಿಂದ ನೀವು ಕಲರ್ಫುಲ್ ಟಾಯ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಬಹುದು. ನಾನು ಆಲ್ರೆಡಿ ಹೇಳ್ದ ಹಾಗೆ ಈ 3 ತಿಂಗಳಲ್ಲಿ ಹ್ಯಾಂಡ್ ಐ ಕೋಆರ್ಡಿನೇಷನ್ ಮಕ್ಕಳಿಗೆ ಬಂದಿರುತ್ತೆ. ಅವ್ರೆಲ್ಲದನ್ನು ಗ್ರಾಸ್ ಮಾಡೋದು, ಬೇರೆ ದಿನ ಮೇಲಿಂದ ಕೆಳಗಡೆ ಎಳೆಯೋದು, ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಈ ಟೈಮ್ ಅಲ್ಲಿ ಕೆಲವೊಂದು ಪ್ಲೇ ಮ್ಯಾಟ್ಸ್ ಗಳಿರುತ್ತೆ, ಮೇಲೆ ಗಿಲ್ಗಿಚ್ಚಿ ಮತ್ತೆ ಡಿಫರೆಂಟ್ ಆಟದ ಸಾಮಾನುಗಳನ್ನ ನೇತ್ ಹಾಕಿರ್ತಾರೆ. ಆ ತರ ಟಾಯ್ಸ್ ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಸಾಫ್ಟ್ ಟಾಯ್ಸ್, ಮತ್ತೆ ಆಲ್ಮೋಸ್ಟ್ 5 ತಿಂಗಳು 6 ತಿಂಗಳಿಗೆ ಬರ್ಬೇಕಾದ್ರೆ ಮಕ್ಕಳು ಟೀದಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಏನ್ ಸಿಕ್ಕಿದ್ರು ಕೂಡ ಬಾಯಿಗೆ ಇಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮ್ ಅಲ್ಲಿ ಟೀದರ್ಸ್, ಎಸ್ಪೆಷಲಿ ವುಡನ್ ನೀಮ್ ಟೀದರ್ಸ್ ಯೂಸ್ ಮಾಡಬಹುದು. ಸಿಲಿಕಾನ್ ಟೀದರ್ಸ್ ಗಳನ್ನ ದಯವಿಟ್ಟು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿ. ಇಲ್ಲಾಂದ್ರೆ ಏನ್ ಸಿಕ್ಕಿದ್ದ ತಗೊಂಡ್ ಬಾಯಿಗೆ ಇಟ್ಕೊಳ್ಳೋದ್ರಿಂದ ಮಕ್ಕಳಿಗೆ ಇನ್ಫೆಕ್ಷನ್ ಆಗುವಂತ ರಿಸ್ಕ್ ಕೂಡ ಇರುತ್ತೆ. ಸಾಫ್ಟ್ ಬ್ಲಾಕ್ಸ್ ಗಳನ್ನ ನೀವು ಕೊಡಬಹುದು. ಈಗ ಡಿಫರೆಂಟ್ ರ್ಯಾಟಲ್ಸ್ ಗಳನ್ನ ಕೊಡಬಹುದು. ಈ ಒಂದು 3 ಮಂತ್ಸ್ ಇಂದ ನೆಕ್ ಹೋಲ್ಡಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳಿಗೆ ನೀವು ಟೈಮ್ ಹಾಕ್ಬಿಟ್ಟು ಮಕ್ಕಳಿಗೂ ಕೂಡ ಎಂಗೇಜಿಂಗ್ ಆಕ್ಟಿವಿಟೀಸ್ ಅನ್ನ ಕೂಡ ನೀವು ಮಾಡಿಸಬಹುದು. ಮತ್ತೆ ಡೆಫಿನೆಟ್ಲಿ 3 ಮಂತ್ಸ್ ಆದ್ಮೇಲೆ ನೀವು ಕಲರ್ಫುಲ್ ಫ್ಲಾಶ್ ಕಾರ್ಡ್ ಗಳನ್ನ ತೋರಿಸಬಹುದು. ಫ್ಲಾಶ್ ಕಾರ್ಡ್ ಅಪ್ ಟು 3 to 6 ಮಂತ್ಸ್ ಮೇ ಬಿ ಒಂದು 4-5 ಫ್ಲಾಶ್ ಕಾರ್ಡ್ ಅನ್ನ ನೀವು ಫ್ಲಾಶ್ ಮಾಡಬಹುದು. ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳಿಕ್ಕೆ ಎವ್ರಿ ಸಂಡೇ ನನ್ನ ಫ್ರೀ ಪೇರೆಂಟಿಂಗ್ ವೆಬಿನಾರ್ ಇರುತ್ತೆ. ನೀವು ಕೆಳಗಡೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ರಿಜಿಸ್ಟರ್ ಆಗಬಹುದು. ಇದರಲ್ಲಿ ನಾನು ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮತ್ತೆ ಪೇರೆಂಟಿಂಗ್ ಬಗ್ಗೆ 90 ಮಿನಿಟ್ಸ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. 6 to 12 ಮಂತ್ಸ್ ಬಂದು ಈ ಟೈಮ್ ಅಲ್ಲಿ ಮಕ್ಕಳ ಕ್ಯೂರಿಯಾಸಿಟಿ, ಮಕ್ಕಳು ಮೊಬೈಲ್ ಆಗ್ಲಿಕ್ಕೆ ಅಂಬೆಗಾಲ್ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ, ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನು ಕೂಡ ಅರ್ಥ ಮಾಡ್ಕೋತಾರೆ. ಈ ಟೈಮ್ ಅಲ್ಲಿ ನೀವು ಡೆಫಿನೆಟ್ಲಿ ಫ್ಲಾಶ್ ಕಾರ್ಡ್ ಗಳಂತೂ ಇಂಟ್ರೊಡ್ಯೂಸ್ ಮಾಡಬಹುದು. ಅದ್ರ ಜೊತೆ ಬ್ಲಾಕ್ ಪ್ಲೇಸ್ ಮಾಡೋದು, ಒಂದ್ರ ಮೇಲೆ ಒಂದು, ಮತ್ತೆ ರಿಂಗ್ಸ್ ಗಳನ್ನ ಹಾಕುವಂತದ್ದು, ಮತ್ತೆ ರಿಂಗ್ಸ್ ಗಳನ್ನ ಹಾಕುವಂತ ಟಾಯ್ಸ್ ಗಳು ಅವರು ಹೋಲ್ಡ್ ಮಾಡಬೇಕು, ಪ್ಲಸ್ ಅದರಲ್ಲಿ ಹಾಕಬೇಕು. ಮತ್ತೆ ಕೆಲವೊಂದು ಡಿಫರೆಂಟ್ ಶೇಪ್ಸ್, ಮಕ್ಕಳಿಗೆ ಫಸ್ಟ್ ಬ್ರೈನ್ ಡೆವಲಪ್ಮೆಂಟ್ ಬರೋದೇ ಶೇಪ್ಸ್ ರಿಲೇಟೆಡ್ ಆಗಿ. ಸೊ ಡಿಫರೆಂಟ್ ಶೇಪ್ಸ್ ಇರುವಂತಹ ಒಂದು ಆಟದ ಸಾಮಾನುಗಳನ್ನ ಅದ್ರ ಮಕ್ಕಳಲ್ಲಿ ಅದು ಬಾಕ್ಸ್ ಅಲ್ಲಿ ಹಾಕುವಂತದ್ದು, ಮತ್ತೆ ಅದಕ್ಕೆ ಜೋಡಿಸುವಂತದ್ದು, ಟ್ರಯಾಂಗಲ್, ಸ್ಕ್ವೇರ್, ಅದೆಷ್ಟೊಂದು ಇಮೇಜಸ್ ಅನ್ನ ಕೂಡ ನಾನು ಕೊಡ್ತಾ ಇರ್ತೀನಿ.
ಇರ್ತೀನಿ, ನೋಡ್ತಾ ಇರ್ಬೋದು. ಮತ್ತೆ ಈ ತರ ಟಾಯ್ಸ್ ಗಳ ಬಗ್ಗೆ ಕೂಡ ಲಿಂಕ್ ಅನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಈ ತರ ಪ್ರಾಬ್ಲಮ್ ಸಾಲ್ವಿಂಗ್ ಟಾಯ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿ, ಎಲೆಕ್ಟ್ರಿಕ್ ಟಾಯ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಡಿ. ಮತ್ತೆ ಅಟ್ ಎ ಟೈಮ್ ಒಂದು 3-4 ಟಾಯ್ಸ್ ಅಷ್ಟೇ ಮಕ್ಕಳ ಮುಂದೆ ಇರಬೇಕು. ತುಂಬಾ ಟಾಯ್ಸ್ ಗಳನ್ನ ಇಟ್ಟಾಗ ಮಕ್ಕಳಿಗೂ ಕೂಡ ಇರಿಟೇಟ್ ಅನ್ಸುತ್ತೆ, ಕನ್ಫ್ಯೂಷನ್ ಆಗ್ತಾರೆ, ಮತ್ತೆ ಅದನ್ನ ಅರ್ಧ ಹಾಕೋದು, ಅದು ಮುರಿದು ಹಾಕೋದು, ಈ ತರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆರ್ಗನೈಸ್ಡ್ ಆಗಿ ಒಂದು 2 to 3 ಟಾಯ್ಸ್ ಅಟ್ ಅ ಟೈಮ್ ಇಡಿ. ಮತ್ತೆ ಜಾಸ್ತಿ ಟಾಯ್ಸ್ ಗಳನ್ನ ಮಕ್ಕಳ ಕಣ್ಮುಂದೆ ಇಡಬೇಡಿ. ಅಂಡ್ ಮಕ್ಕಳಿಗೆ ಈವನ್ ರೈಟ್ ಫ್ರಮ್ ಒಂದು ನ್ಯೂ ಬಾರ್ನ್ ಏಜ್ ಇಂದಾನೆ ನೀವು ಬುಕ್ಸ್ ಅನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಬಹುದು. ಬಟ್ ಬುಕ್ಸ್ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಕೆಲವೊಂದು ವಿಷಯಗಳನ್ನ ನೆನ್ಪಿಟ್ಕೋಬೇಕು. ಒಂದು, ಫಸ್ಟ್ 1 year ವರೆಗೂ ನೀವು ಕ್ಲಾತ್ ಬುಕ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಬಹುದು. ಅಂದ್ರೆ ಕ್ಲಾತ್ ಇಂದ ಮಾಡಿರುವಂತ ಬುಕ್ಸ್ ಗಳಿರುತ್ತೆ, ಅದು ಕೂಡ ಮಕ್ಕಳಿಗೆ ಹರಿಯಕ್ಕಾಗಲ್ಲ. ಸೊ ಹಾಗಾಗಿ ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದರ ಇಮೇಜಸ್ ಎಲ್ಲ ಅವರು ನೋಡ್ತಾರೆ. ನೆಕ್ಸ್ಟ್, ಬುಕ್ಸ್ ಅನ್ನ ನೀವು ಮಕ್ಕಳಿಗೆ ಏನಾದ್ರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ತುಂಬಾ ಜಾಸ್ತಿ ಪಿಕ್ಚರ್ಸ್ ಇರಬೇಕು, ಮಿನಿಮಲ್ ವರ್ಡ್ ಇರಬೇಕು. ಇವನ್ ವರ್ಡ್ಸ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಜಸ್ಟ್ ಅದನ್ನ ನೀವು ಮಗು ಜೊತೆ ಕುತ್ಕೊಂಡು ಅರೌಂಡ್ 5 to 6 ಮಂತ್ಗೆ ಮಕ್ಕಳು ಕುತ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಕೂರಿಸ್ಕೊಂಡು ಜಸ್ಟ್ ಪೇಜಸ್ ಟರ್ನ್ ಮಾಡಿ, ಅಥವಾ ನೀವೇ ಎಕ್ಸೈಟಿಂಗ್ ಆಗಿ ಹಂಗಾಯ್ತು ಹಿಂಗಾಯ್ತು ಅಂತ ಎಕ್ಸ್ಪ್ಲೈನ್ ಮಾಡಿ. ಮೋಸ್ಟ್ ಆಫ್ ದ ಟೈಮ್ ಪೇರೆಂಟ್ಸ್ ಆಗಿ ನಾವು ಮಕ್ಕಳಿಗೆ ಏನ್ ಅರ್ಥ ಆಗುತ್ತೆ ಈ ಏಜ್ ಅಲ್ಲಿ ಅಂತ ಅನ್ಕೊಂಡ್ಬಿಡ್ತೀವಿ. ಬಟ್ ನೀವು ಆ ಎಕ್ಸೈಟ್ಮೆಂಟ್ ಅನ್ನ ಮೂಡಿಸೋದ್ರಿಂದ ಪ್ರತಿದಿನ ಮಗು ಕೇಳಿಸ್ಕೋತಿದ್ಯೋ ಬಿಡ್ತಿದ್ಯೋ, ಇಂಟ್ರೆಸ್ಟ್ ಇದೆಯೋ ಬಿಡ್ತಿದ್ಯೋ, ಬಟ್ ನೀವು ಬುಕ್ಸ್ ಗಳನ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳು ಬೆಳೀತಾ ಬೆಳೀತಾ ಬುಕ್ಸ್ ಗಳ ಬಗ್ಗೆ ತುಂಬಾ ಪ್ರೀತಿಯನ್ನ ಬೆಳೆಸ್ಕೊಳ್ತಾರೆ. ಸೊ ಅಟ್ಲೀಸ್ಟ್ 1 or 2 ಬುಕ್ಸ್, ಆ ಏಜ್ ಅಪ್ರೋಪ್ರಿಯೇಟ್ ಬುಕ್ಸ್ ಗಳನ್ನ ಮನೇಲಿ ಇಟ್ಕೊಳ್ಳೋದು ಕೂಡ ಮಕ್ಕಳಿಗೆ ತುಂಬಾನೇ ಅವರ ಬುದ್ಧಿ ಬೆಳವಣಿಗೆಗೆ ಹೆಲ್ಪ್ಫುಲ್ ಆಗಿರುತ್ತೆ. ಎಸ್ಪೆಷಲಿ ಆಫ್ಟರ್ 9 months ಆದ್ಮೇಲೆ ಮನೇಲಿರುವಂತಹ ಪಾತ್ರೆಗಳು, ಸ್ಪೂನ್ಗಳೇ ಮಕ್ಕಳಿಗೆ ಆಕ್ಚುಲಿ ಟಾಯ್ಸ್ ತರ ಆಗುತ್ತೆ. ಎಷ್ಟೊಂದು ಟಾಯ್ಸ್ ರೆಕಮೆಂಡೇಶನ್ ಮತ್ತೆ ಹೋಮ್ ಮೇಡ್ ಟಾಯ್ಸ್ ಬಗ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಿಮ್ಮ ಮಕ್ಕಳಿಗೆ ರಿಲೇಟೆಡ್ ಆಗಿ ಏನೇ ಡೌಟ್ಸ್ ಗಳಿದ್ರು ಕೂಡ ಕಮೆಂಟಿನ ಮೂಲಕ ತಿಳಿಸಿ, ಅದ್ರ ಬಗ್ಗೆ ಸೆಪರೇಟ್ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕಮೆಂಟ್ಸ್ಗೆ ನಾನು ಡೈರೆಕ್ಟ್ ಆಗಿ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.